84ರಿಂದ 50 kg ಬಂದೆ. ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಇನ್ನು ಭ್ರಷ್ಟಾಚಾರದ ಸುದ್ದಿ. ಕೋಲಾರ ಹಾಲು ಒಕ್ಕೂಟದಲ್ಲಿ ಮತ್ತೊಂದು ಹಗರಣ ಆರೋಪ. 100 ಕೋಟಿ ರೂಪಾಯಿ ಡೀಸೆಲ್ ಅವ್ಯವಹಾರ. ಕೋಲಾರ ಹಾಲು ಒಕ್ಕೂಟದಲ್ಲಿ 100 ಕೋಟಿ ರೂಪಾಯಿ ಡೀಸೆಲ್ ಅವ್ಯವಹಾರ ಎಸಗಿರುವ ಬಗ್ಗೆ ಆರೋಪ ಕೇಳಿಬಂದಿದೆ. ಇದರೊಂದಿಗೆ ಕೋಲಾರ ಹಾಲು ಒಕ್ಕೂಟದಲ್ಲಿ ಮತ್ತೊಂದು ಹಗರಣದ ಆರೋಪ ಕೇಳಿಬಂದಂತಾಗಿದೆ. ಮಾಲೂರು ಶಾಸಕ KY ನಂಜೇಗೌಡ ವಿರುದ್ಧ ಬಂಗಾರಪೇಟೆ ಕಾಂಗ್ರೆಸ್ ಶಾಸಕ, ಕಾಂಗ್ರೆಸ್ ಅವರೇ, ಬಿಜೆಪಿ ಜೆಡಿಎಸ್ ಅವರೇ ರಾಜಕಾರಣ ಅನ್ಬೋದಿತ್ತು, ಕಾಂಗ್ರೆಸ್ ಅವರೇ ಆರೋಪ ಮಾಡೋರೆ. ಬಂಗಾರಪೇಟೆ ಕಾಂಗ್ರೆಸ್ ಶಾಸಕ SN ನಾರಾಯಣಸ್ವಾಮಿ ದಾಖಲೆ ಬಿಡುಗಡೆ ಮಾಡಿ ಗಂಭೀರ ಆರೋಪ ಮಾಡಿದ್ದಾರೆ. ಹಾಲು ಒಕ್ಕೂಟದ ಅಧ್ಯಕ್ಷರು, ನಿರ್ದೇಶಕರು ಹಾಲು ಸಾಗಾಟ ಹೆಸರಲ್ಲಿ ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡಿದ್ದಾರೆ. ಕೇವಲ 5 ವರ್ಷಗಳಲ್ಲಿ 239 ಕೋಟಿ ರೂಪಾಯಿ ಕೇವಲ ಡೀಸೆಲ್ಗಾಗಿ ಖರ್ಚು ಮಾಡಿದ್ದಾರೆ. ಅಧ್ಯಕ್ಷರ ವಾಹನದ ಡೀಸೆಲ್ಗಾಗಿ 2,56,000 ರೂಪಾಯಿ ಖರ್ಚು ಮಾಡಲಾಗಿದೆ. ಅಧ್ಯಕ್ಷರ ವಾಹನದ ಡೀಸೆಲ್ಗಾಗಿ 20,56,000. ಓ. ವ್ಯವಸ್ಥಾಪಕರ ವಾಹನದ ಡೀಸೆಲ್ಗೆ 8,56,000 ಬಳಕೆ ಮಾಡಲಾಗಿದೆ. ಟ್ಯಾಂಕರ್ ಹಾಲು ಸರಬರಾಜಿಗೆ 13,22,98,000 ಕೋಟಿ ರೂಪಾಯಿ ಡೀಸೆಲ್ ಮೌಲ್ಯ ಬಳಕೆಯಾಗಿದೆ. ಒಕ್ಕೂಟದ ಅಧಿಕಾರಿಗಳ ಗುತ್ತಿಗೆ ವಾಹನಕ್ಕೆ 5,88,25,000 ಡೀಸೆಲ್ ವಹಿಸಲಾಗಿದೆ ಅಂತ ಅವರು ದಾಖಲೆಗಳನ್ನು ಬಿಡುಗಡೆ ಮಾಡಿದ್ದಾರೆ. ಗುಡ್ ಲೈಫ್ ಹಾಲು ಸಾಗಾಟಕ್ಕೆ 79,58,72,000 ಅವ್ಯವಹಾರ. ಪಶು ವೈದ್ಯರ ವಾಹನದ ಡೀಸೆಲ್ಗಾಗಿ 7,69,84,680 ರೂಪಾಯಿ. ಮುಖ್ಯ ಡೈರಿಯಿಂದ ಹಾಲಿನ ಉತ್ಪನ್ನಗಳ ಸಾಗಾಟ ಮಾಡುವ ವಾಹನಕ್ಕೆ 73,01,12,608 ಅಪ್ಪ 73 ಕೋಟಿ ಡೀಸೆಲ್ ಬಳಸಲಾಗಿದೆ. BMC ಕೇಂದ್ರಗಳಿಂದ ಕಚ್ಚಾ ಹಾಲು ಸಾಗಾಟಕ್ಕೆ 60,05,94,883 ರೂಪಾಯಿ ಡೀಸೆಲ್ ಖರೀದಿ ಮಾಡಲಾಗಿದೆ. ಈ ಯಾವುದೇ ವೆಚ್ಚದ ಲಾಗ್ ಬುಕ್ ಇಲ್ಲ ಅಂತ ನಾರಾಯಣಸ್ವಾಮಿ ಆರೋಪ ಮಾಡಿದ್ದಾರೆ. 239 ಕೋಟಿ ಡೀಸೆಲ್ಗೆ ಖರ್ಚು ಮಾಡಿದ್ದರೆ ಕನಿಷ್ಠ ಕೋಲಾರ ಹಾಲು ಒಕ್ಕೂಟ ಇಲ್ಲ ಅಂದ್ರೂ ಇದೊಂದು 10% ಅಮೌಂಟ್ ಅಂದರೂ ಒಂದು 5,000ದಿಂದ 10,000 ಕೋಟಿ ರೂಪಾಯಿ, ಒಂದು 5% ಬೇಕಾಗಿ ಡೀಸೆಲ್ ಅಷ್ಟು ಖರ್ಚು ಮಾಡ್ತೀವಿ ನಾವು. ಒಂದು 5,000 ಕೋಟಿ ವ್ಯವಹಾರವನ್ನು ಮಾಡ್ದಂಗಿದೆ. 5,000 ಕೋಟಿ ವ್ಯವಹಾರ ಮಾಡೋ ಸಂಸ್ಥೆಗೆ 236 ಕೋಟಿ ಖರ್ಚು ಮಾಡೋದ್ರಲ್ಲಿ ಅರ್ಥ ಇದೆ. ಆದರೆ ಅಷ್ಟು ಮಾಡೋರ, 5,000 ಕೋಟಿ ವ್ಯವಹಾರ ಮಾಡೋರ ಕೋಲಾರದಲ್ಲಿ? ವಾವ್. ಕಾಂಗ್ರೆಸ್ ಶಾಸಕರೇ ಪ್ರಶ್ನೆ ಕೇಳ್ತಾವ್ರೆ. ಕಾಂಗ್ರೆಸ್ ಶಾಸಕರ ಇದರ ಅಧ್ಯಕ್ಷರು KY ನಂಜೇಗೌಡರು ಉತ್ತರ ಕೊಡಬೇಕಷ್ಟೆ. ಇನ್ನು ರೈತರ ಪ್ರವಾಸದ ಹೆಸರಲ್ಲಿ ಇನ್ನು ಮುಂದೈತಿದು. ಹಾಲು ಒಕ್ಕೂಟ 4,93,50,000 ಖರ್ಚು ಮಾಡವ್ರೆ. ಆಡಳಿತ ಮಂಡಳಿ ನಿರ್ದೇಶಕರ ಪ್ರವಾಸಕ್ಕೆ 1,15,55,000. ಗೋಲ್ಡನ್ ಡೈರಿ ನಿರ್ಮಾಣದಲ್ಲಿ ಅಕ್ರಮ ಎಸಗಾಗಿದೆ. ಸಂಬಂಧಪಟ್ಟ ಯಾವುದೇ ಇಲಾಖೆಗಳಿಂದ ಅನುಮತಿ ಪಡೆಯದೆ ನಿರ್ಮಾಣ ಮಾಡಲಾಗಿದೆ. ಮೇವು ಬೆಳೆಯಲು ಭೂಮಿ ಮಂಜೂರು ಮಾಡಿಸಿಕೊಂಡು ಸೋಲಾರ್ ಪ್ಲಾಂಟ್ ನಿರ್ಮಾಣ ಮಾಡಲಾಗಿದೆ. ಸೋಲಾರ್ ಪ್ಲಾಂಟ್ ನಿರ್ಮಾಣದ ಭೂಮಿ ಪೋಡಿಯಾಗಿಲ್ಲ, ಭೂ ಪರಿವರ್ತನೆಯಾಗಿಲ್ಲ, ಸರ್ಕಾರದಿಂದ ಅನುಮತಿ ಪಡೆದಿಲ್ಲ, ಅಕ್ರಮವಾಗಿ ಕಾಮಗಾರಿ ಮಾಡಲಾಗ್ತಾ ಇದೆ ಅಂತ ನಾರಾಯಣಸ್ವಾಮಿ ದೂರಿದ್ದಾರೆ. ಆಡಳಿತ ಮಂಡಳಿಯ ಅವಧಿಗೂ ಮುನ್ನ ಹಣ ಖರ್ಚು ಮಾಡಲು ತಯಾರಾತುರಿಯಲ್ಲಿ ಕಾಮಗಾರಿ ಆರಂಭ ಮಾಡಿದ್ದಾರೆ ಎಂದು ಆರೋಪ ಮಾಡಿದ್ದಾರೆ. ಈ ಬಗ್ಗೆ ಸಮಗ್ರ ತನಿಖೆ ಮಾಡುವಂತೆ ಸರ್ಕಾರಕ್ಕೆ ಪತ್ರ ಬರೆಯುವುದಾಗಿ ನಾರಾಯಣಸ್ವಾಮಿ ಹೇಳಿದ್ದಾರೆ. ಸಂಸ್ಥೆಯಲ್ಲಿ ಆಗಿರತಕ್ಕಂಥ ಅವ್ಯವಹಾರದ ಬಗ್ಗೆ ಕಾಳಜಿಯಿಂದ ತನಿಖೆ ನಡೆಸಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಕೆಲವರು ಮೊದಲೆಲ್ಲ ಉದ್ಧಾರ ಮಾಡಕ್ಕೆ ಅಧ್ಯಕ್ಷರಾಗರು, ಈಗ ಎಲ್ಲ ಇಲಾಖೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಂದ ಹಿಡಿದು ಎಲ್ಲ ನಿಗಮ ಮಂಡಳಿ ಅಧ್ಯಕ್ಷರುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಉದ್ಧಾರ ಮಾಡೋಕ್ಕಿಂತ ಅಕ್ರಮ ಮಾಡ್ಬೋದು ಅಂತ ನೋಡೋ ಸಂಖ್ಯೆ ಜಾಸ್ತಿ ಆಗೈತೆ. ಅದೇನೂ ಮಾಡೋಕ್ಕಾಗಲ್ಲ. ಆದರೆ ದುರಂತ ಇಲ್ಲಿ ಇಷ್ಟೊಂದು ಖರ್ಚು ಮಾಡಿದ ಟ್ರಿಪ್ಪು ಅವು ಇವೊಂದು ಲೆಕ್ಕ ಬರೋದಿಲ್ಲ. ಅದ್ರ ಬದಲು ಹಾಲಿಗೆ ಪ್ರೋತ್ಸಾಹಧನ ಕೊಟ್ಟಿರಲಿಲ್ಲ ಸರ್ಕಾರದಿಂದ. ಇವ್ರು ಇನ್ನೊಂದು 5 ರೂಪಾಯಿ ಜಾಸ್ತಿ ಲೀಟ್ರಿಗೆ ಸೇರಿಸಿ 10 ರೂಪಾಯಿ ಪ್ರೋತ್ಸಾಹಧನ ಕೊಟ್ಟಿದ್ರಾಗಿರೋದು. ಈ ರೇಂಜಿಗೆ ಸುಳ್ಳು ಲೆಕ್ಕ ಬರೋದು, ಲೂಟಿ ಮಾಡೋದ್ರ ಬದಲು. 84ರಿಂದ 50 kg ಬಂದೆ. ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗಬೇಕಾ, ಹೆಲ್ದಿ ಆಗಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ. ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.